ಏ ಮಾವ ಉರುಗಲ ಕ್ಷಣದ ಮೆರುಗು ಸ್ವರ್ಗ ಸಗಟೆ ಸರಿ ಹೋಗುವಂತಿರೇ ಗುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿ ಮಕುಟ ವರ್ಧನಗೆ ಸುರೋದರ ನಿಪುಣ ನಿರ್ಜರೇ ಸಹೋದರ ದುಶ್ಯಾಸನಾದಿಗಳಿರಲು ಎನಗಿ ಹರೆಯನಗೆ ಸುರಸಿಂಧು ಹರೆಯ ಗುರುವಂದ್ಯ ವಿನಯ ಪಿತಾಮಹ ಆಚಾರ್ಯರೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೊಡುವಂತೆ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ ನೋಡಿದಿರಾ? ಅವರ ಧೈರ್ಯ ಸಾಹಸ ಅದೆಷ್ಟರ ಮಟ್ಟಿಗೆ ಇರುವುದೆಂದು. ದುರ್ಯೋಧನ, ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನೆಂದೆ ತಾತ? ಯುದ್ಧ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕವರೆ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕವರೆ ಎನಿಸಿ ಬಾ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವೆನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದೆ ಬಿಡುವೆನೆ. ಈ ಅವಶ್ಯಕುನ್ನಿ ಸಲಹೆ ನೀಡದಿರುವನೆ, ನಿಸ್ತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ನಿಸ್ತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಸಹೋದರ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿದೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳು ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ. ಏನೆಂದೆ ತಾತ? ಯುದ್ಧ ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ತಾತ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಅಂಗರಾಜನಾದ ನಮ್ಮ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೆ ಅದರ ಚಿಂತೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮರ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದು. ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರವನು ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಪಾಂಡವರ ಮಿತ್ರ ಆ ಮೋಸಗಾರ ಕಳ್ಳ ಕೃಷ್ಣ ನೇರವಾಗಿ ನನ್ನರ ಮನೆಗೆ ಬಾರದೆ
ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮುರುಕು ಜೋಪಡಿಗೆ ಹೋದನಂತೆ. ಅವನೋ ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿಪುತ್ರ ವಿದುರ. ಏನೆಂದೇ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವಾದಿನವೋ ನ್ಯಾಯಕ್ಕೆ ಸರ್ವವಾದಿನವೋ ರೋಗಿಯಾದವನಿಗೆ ಅಪತ್ಯ ರುಚಿಸುವುದೇ ಪರಂತು ಪಥ್ಯವೆಂದೂ ರುಚಿಸುವುದಿಲ್ಲ. ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ನೀತಿ ವಚನಗಳು ಅನವಶ್ಯಕ. ನಿನಗೆಲ್ಲ ಮರಣಕಾಲ ಒದಗಿ ಬಂದಂತೆ ಕಾಣುತ್ತಿದೆ. ವಿದುರ, ವದರದಿರಲೋ ವಿದುರ ಸದರದಿಂ, ದುಡುಕಿ ವದರದಿರಲೋ ವಿದುರ ಸದರದಿಂ. ವಿದುರ, ವದರದಿರಲೋ ವಿದುರ ಸದರದಿಂ, ದುಡುಕಿ ವದರದಿರಲೋ ವಿದುರ ಸದರದಿಂ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದೆಯಾದೊಡೆ ಕೊಲುವೆ ನೀ ಖಡ್ಗಗಳು. ನುಡಿದೆಯಾದೊಡೆ ಇರಿದು ಕೊಲುವೆ ನೀ ಖಡ್ಗಗಳು. ವದರದಿರಲೋ ವಿದುರ ಸದರದಿಂ, ತುಡುಕಿ ವದರದಿರಲೋ ವಿದುರ ಸದರದಿಂ. ತಪ್ಪಲಿಯ ಪರದೇಶ, ತಪ್ಪಲಿಯ ಮಗ ನೀನು ಪರದೇಶಿ, ಯಪ್ಪುಲಿಯ ಗರ್ಭವನ್ನು ಭೇದಿಸುವ ಪರದಿ. ತಪ್ಪಲಿಯ ಮಗ ನೀನು ಪರದೇಶಿ, ಯಪ್ಪುಲಿಯ ಗರ್ಭವನ್ನು ಭೇದಿಸುವ ಪರದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಪಲ್ಲ ಕುರು ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ವದರದಿರಲೋ ವಿದುರ ಸದರದಿಂ, ದುಡುಕಿ ವದರದಿರಲೋ ವಿದುರ ಸದರದಿಂ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿದೆಯಾದೊರೆ ಇರಿದು ಕೊಲುವೆ ನೀ ಖಡ್ಗದೊಳು. ನುಡಿದೆಯಾದೊರೆ ಇರಿದು ಕೊಲುವೆ ನೀ ಖಡ್ಗದೊಳು. ವದರದಿರಲೋ ವಿದುರ ಸದರದಿಂ, ತುಡುಕಿ ವದರದಿರಲೋ ವಿದುರ ಸದರದಿಂ. ವದರದಿರಲೋ ವಿದುರ ಸದರದಿಂ, ದುಡುಕಿ ವದರದಿರಲೋ ವಿದುರ ಸದರದಿಂ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದಾಚೆಗೆ ತಳ್ಳಿಬಿಡು. ಎಲ್ಲವೋ ಇದು ಯಾವುದು ನ್ಯಾಯ, ಯಾವುದು ಅನ್ಯಾಯ? ಏನ ನುಡಿದೆಯ ತಾನ ರೈತನೇ, ಬಾಣಮಸ್ತನಂತೇನ ನುಡಿದೆಯ ತಾನ ರೈತನೇ. ಏನ ನುಡಿದೆಯ ತಾನ ರೈತನೇ, ಬಾಣಮಸ್ತನಂತೇನ ನುಡಿದೆಯ ತಾನ ರೈತನೇ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಕೊರು ಸಾಮ್ರಾಟನ ಜರಿವಂತಾದಯ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಕೊರು ಸಾಮ್ರಾಟನ ಜರಿವಂತಾದ. ಯಾರ ಒತ್ತಾಸೆಯಿಂದ ಈ ಪರಿಚರಿವೆಯ ಗುರುರ, ಯಾರ ಒತ್ತಾಸೆಯಿಂದ ಈ ಪರಿಚಯ ಸೌರಭೇಶ್ವರನ ಜರುವೆಯ ಗುರುಳ. ಬೇರಿದ ಮಾತುಗಳಾಡಿದರೆ ಅಪ್ಪಳಿಸಿದ ದಂಡದೆ, ಬೇರಿದ ಮಾತುಗಳಾಡಿದರೆ ಅಪ್ಪಳಿಸುವನೆ ದಂಡದಿ. ಏನು ನುಡಿದೆಯ ಪ್ರಾಣ ರೈತನೇ, ಮಾನಮತ್ತನ ಏನು ನುಡಿದೆಯ ಪ್ರಾಣ ರೈತನೇ. ಎಲ್ಲವೋ ವಿದುರ, ಕರೆಯದೆ ನಮ್ಮ ಸಭೆಗೆ ಆಗಮಿಸಿದೆ, ಆದರೂ ನಮ್ಮನ್ನೇ ವಿರೋಧಿಸುವೆಲ್ಲ.
ಹೆಚ್ಚಿಗೆ ಮಾತನಾಡಿದರೆ ಅಪ್ಪಳಿಸಬೇಕೆನು ಈ ಗದಾ ದಂಡದೆ. ನನ್ನನ್ನು ಸಭೆಯಿಂದ ಆಚೆಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಶ್ರೀಕೃಷ್ಣನ ಜನಿದಾಡುತ್ತಿರುವ ನಿನ್ನ ನಾಲಿಗೆ ನಶಿಸಿ ಹೋಗಬಾರದೆ. ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡುವ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರವೇಶಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಇದೋ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಚಿಕ್ಯೂಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಉಮಾಶಂಕರನ ಕುವರನಂ ಪುಳತಗೊಳಿಸಿ ಉಮಾಶಂಕರನ ಕುವರನಂ ಪುಳಕಗೊಳಿಸಿ ಆಡತನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಕೀತರ ಭರವಸೆಯೋ ಕರ್ಣ ಕರ್ಣ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದರಿದೆಯಾ ವೀರ? ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು? ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಆ ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರೆಲ್ಲರೂ ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಆ ಕೃಷ್ಣನು ಸಭೆಗೆ ಬಂದಾಗ ನಾನಿದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈತನು ಎಷ್ಟೊಂದು ದುರಾಂಕಾರಿ. ನಾನು ಬಂದ ಕೂಡಲೇ ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನ ಸೊಕ್ಕನ್ನು ಮುರಿಯೋದಕ್ಕೆ ಇದು ಎಂತಹ ಸಮಯ. ಆಹಾ, ಎಂತ ಸಮಯ ಬಂದಿದೆ ದುರ್ಯೋಧನನ ಸೊಕ್ಕು ಮುರಿವ. ಆಹಾ, ಎಂತ ಸಮಯ ಬಂದಿದೆ. ಆಹಾ, ಎಂತ ಸಮಯ ಬಂದಿದೆ ದುರ್ಯೋಧನನ ಸೊಕ್ಕು ಮುರಿವ. ಆಹಾ, ಎಂತ ಸಮಯ ಬಂದಿದೆ. ನನ್ನ ಬಂದ ಪಾಂಡವರ ಶತ್ರು ಆದ ಇವನನು. ನನ್ನ ಬಂದ ಪಾಂಡವರ ಶತ್ರು ಆದ ಇವನನು. ನನ್ನ ಮಾಯ ಜಾಲದಿ ನಮಿಸುವಂತೆ ಮಾಡುವೆ. ನನ್ನ ಮಾಯ ಜಾಲದಿ ನಮಿಸುವಂತೆ ಮಾಡುವೆ. ಆಹಾ, ಎಂತ ಸಮಯ ಬಂದಿದೆ ದುರ್ಯೋಧನನ ಸೊಕ್ಕು ಮುರಿವ. ಆಹಾ, ಎಂತ ಸಮಯ ಬಂದಿದೆ. ಆಹಾ, ಎಂತ ಸಮಯ ಬಂದಿದೆ. ನ್ಯಾಯವನ್ನೇ ತಿಳಿಯದೆ ಅನ್ಯಾಯವನ್ನೇ ಗೈಯುವ. ನ್ಯಾಯವನ್ನೇ ತಿಳಿಯದೆ ಅನ್ಯಾಯವನ್ನೇ ಗೈಯುವ. ಇಂಥ ನೀಚ ಹದಮನ ಖಂಡಿಸದೆ ಉಳಿಸದ. ಇಂಥ ನೀಚ ಹದಮನ ಖಂಡಿಸದೆ ಉಳಿಸದ.
ತನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯ. ಸುಯೋಧನ, ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ಛೆ, ಅಟ್ಟಹಾಸದಿಂದೆನ್ನ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗಿಯುವ ಕಾರಣನೇ ಗಟ್ಟಿಗ ರಣದುರಂಧರ ಈ ಕುರುಚಕ್ರೇಶ್ವರ ನಿನಗೆ ನಮಸ್ಕರಿಸುವುದು. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಒಂದದ್ದಾಯಿತು, ದೂತನಾಗಿ ಬಂದಿರುವೆ. ದೂತನನ್ನು ಸತ್ಕರಿಸುವುದು ರಾಜಧರ್ಮ. ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ನರ್ತನವೆಂದರೆ ನಿನಗೆ ಬಲುಪ್ರಿಯವಲ್ಲವೇ? ಇರಬಹುದು ಏನು, ಇದ್ದೇ ಇದೆ. ಸದಾ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ಇಂದು ಈ ದುರ್ಯೋಧನನ ಆಸ್ಥಾನದಲ್ಲಿ ನಡೆಯುವ ನರ್ತನವನ್ನು ನೋಡಿ ತೃಪ್ತಿಪಡು. ಸಹೋದರ ದುಶ್ಯಾಸನ. ಅಗ್ರಜ, ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಭಯಂಕರ ರೂಪ ಮನೋರ ರೂಪ ಮನೋರ ಶಪ ವಿಜಯ ಬಲ್ಲ ಶಪ ವಿಜಯ ಬಲ್ಲ ಕಲ್ಲನ ಪರಮೋತ ಸೋದರ ಮಾವನ ಇದನಿ ಚತುರ ಸೋದರ ಮಾವನ ಇದನಿ ಚತುರ ಸೋದರ ಮಾವನ ಇದನಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವೂ ಬಲ್ಲವ ಈ ಜಗಮಲ್ಲ ಎಲ್ಲವೂ ಬಲ್ಲವ ಈ ಜಗಮಲ್ಲ ಕರುಣಾರಾಜೇಶ್ವರ ಮನೆ ನರ್ತಕಿಯರೇ, ತಿಲಕ ಮಗುಟೇಶ್ವರ ಕರುಣಾನು ಗುರುಪರಾಜೇಶ್ವರ ಕೃಷ್ಣ,
ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ಜಗವ ಮರುಳುಗಳಿಪ ಕೊಳಲನಾದದಿ ಜಗವ ಮರುಳುಗಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಹೀಗೆ ಬನ್ನಿ. ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕೃಷ್ಣ, ಕೃಷ್ಣನಿಗಿವರು ಕಡುವೈರಿಯಮ್ಮ ಹಸ್ತಿನಾಪುರದೊಳೆಯ ಗಗದಾರಿಯಮ್ಮ ಕೃಷ್ಣನಿಗಿವರು ಕಡುವೈರಿಯಮ್ಮ ಹಸ್ತಿನಾಪುರದೊಳೆಯ ಗಗದಾರಿಯಮ್ಮ ಭೀಮನಿಗಿವರು ಕಡುವೈರಿಯಮ್ಮ ಹಸ್ತಿನಾಪುರದೊಳೆಯ ಗಗದಾರಿಯಮ್ಮ ಇವರಿಗೆ ಸರಿಸಾಟಿ ಯಾರೀಗ ಇಲ್ಲಿ ಈಗ ಸರಿಸಾಟಿ ಯಾರೀಗ ಇಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಕರುಣಾಳು ಗುರುವು ರಾಧೇಶ್ವರ ಗುರುವಂಶದ ತಿಲಕ ಮಕುಟೇಶ್ವರ ವೀರ ಕರುಣಾಳು ಗುರುವು ರಾಧೇಶ್ವರ ಹಲೋ ತಕ್ಕಿದ ಪದಂತರಿದ ದಿಕ್ಕಿಡದ ಕಥಗಳೇನದ ತಕ್ಕಿಡಂ ತರಿದ ಪದಂ ತರಿದ ದಿಕ್ಕಿಡದ ಕಥಗಳೇನದ ತಜ್ಜುಡುದ ಕದಿಬಿದ ಕಜುಡುದ ತಗಜುಡುದ ಕದಿಬಿದ ಇದ ಇಡದ ತತ್ತತ್ತರ ಇಡದಂ ತತ್ತತ್ತರ ಇಡದಂ ತತ್ತತ್ತರ ಇಡದಂ ಡಿಂ 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 ತಕ್ಕ ತಕ್ಕ ತಕ್ಕಿದ ತಕ್ಕ 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 ತಕ್ಕಿಟ್ಟ ತಕ್ಕ ತಕ್ಕ ತಕ್ಕಿಟ್ಟ ತಕ್ಕ ತತ್ತರ ಗಿಡದ ತಿಂಗಿಣ ಕುದ ತಿಂಗಿಣ ಕುದ ತಿಂಗಿಣ ಕುದಾಂ ತಿಂಗಿಣ 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 ತುತಾಂ ತಿಂಗಿಣ ಕುದ ತಿಂಗಿಣ ತಿಂಗಿಣ ಕುದ ಕಜುದ 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 ತದ್ದುತ್ತ ಕಜುದ ಕಜುದ ತಲೆಗಿಣದಂ 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 ತಗ ತಗಿಡ ತಗ ತಗಿಡ ರಿತ್ತಾಂಗಿಡ ತಗಿಡ ತಗ ತಗಿಡ ತಗ ತಗಿಡ ರಿತ್ತಾಂಗಿಡ ತಗಿಡ ತಗ ತಗಿಡ ತಗ ತಗಿಡ ರಿತ್ತಾಂಗಿಡ ತಗ ತಗಿಡ ತಗ ತಗಿಡ ರಿತ್ತಾಂಗಿಡ ತಗಿಡ 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 ರಾಮ್ ರಾಮ್ ತಗಿಡ ತಗಿಡ ರಾಮ್ ರಾಮ್ ತಗಿಡ ತಗಿಡ ರಾಮ್ ರಾಮ್ ತಗಿಡ ತಗಿಡ ರಾಮ್ ರಾಮ್ ತಗಿಡ 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 ರಾಮ್ ತಗಿಡ 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 ರಾಮ್ ರಾಮ್ ತಗಿಡ 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 ರಾಮ್ ತಗಿಡ 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 ರಾಮ್ ರಾಮ್
ರಾಜೇಶ್ವರ ರಾಜೇಶ್ವರ. ಧನ್ಯವಾದಗಳು. ನರ್ತಕರಿಗೆ ಬಹುಮಾನವನ್ನು ಕಳಿಸಿ. ಕೃಷ್ಣ, ನರ್ತನವನ್ನು ನೋಡಿದೆಯಲ್ಲವೇ? ಇನ್ನು ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಒಂದು ವಿಷಯವನ್ನು ಚರ್ಚಿಸಲು ಬಂದಿದ್ದೇನೆ. ಮುಖ್ಯವಾದ ವಿಚಾರ. ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ಮತ್ತೇನನ್ನಾದರೂ ತಿಳಿಸಬಹುದು. ಸಂತೋಷವಾಗಿಯೇ ಕೇಳುವೆವು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರವಲ್ಲ ಸುಯೋಧನ. ಮುರಾರಿ ಬಂದ ವಿಚಾರವನ್ನು ರಾಜ್ಯಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವಂತಹ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯವು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ನಿಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ವೈರಾಗ್ಯವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟಜೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೂಡಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನೂ ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ತಾತ, ಬೇಡವೈ ಕದನ, ಬೇಡವೈ ಕದನ, ಸುಯೋಧನ ಬೇಡವೈ ಕದನ. ಕರದಿಗಾಂಡೆ ಪುರುಷ ನಯನ, ಕರದಿಗಾಂಡೆ ಪುರುಷ ನಯನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸ್ವಜನ ಹರಣ ವಂಶನಾಶನ, ಸ್ವಜನ ಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಪ್ರಿಯಪುತ್ರ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ಸಮೆಯನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ಕೂಡ ವಿಷವಾಗುವುದು. ನೀವು ಪಾಂಡವರ ಸಹೋದರರಲ್ಲವೇ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ಈ ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಇದ್ದರೆ ಎನ್ನಾಳು. ಇದೇ ನನ್ನ ಅಭಿಪ್ರಾಯ. ತಾತ, ದುರ್ಯೋಧನ, ಕೋಟಿ ರಾಜರಾಳಿದ ಈ ನೆಲವ ಶತಕೋಟಿ ರಾಜರಾಳಿದ ಈ ನೆಲವ ಅರುಧರ ಧರ್ಮದಲ್ಲಿ ಪಾಲಿಸ
ದುರ್ಯೋಧನ ಏತಕ್ಕೆ ಅನುಜರೋಳ್ ಬಿಡುಪಂತ ಏತಕ್ಕೆ ಅನುಜರೋಳ್ ಬಿಡುಪಂತ ಸಲ್ಲದು ವೈರ ಸಾಧಿಸದಿರು ಚಲ ಆಚಾರ್ಯರೇ, ಸಲ್ಲದು ವೈರ ಸಾಧಿಸದಿರು ಚಲ ಏತಕ್ಕೆ ಅನುಜರೋಳ್ ಬಿಡುಪಂತ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ಆಚಾರ್ಯರೇ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ ಪಾಂಡವರು ಯಾರು? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ದೇಶವೇಕೆ? ಹನ್ನೆಣ್ಣತೆಯಿಂದ ದುರ್ಯೋಧನ ಹನ್ನೆಣ್ಣತೆಯಿಂದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು. ಇದು ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಯಾರು? ಓಹೋ, ಈ ದಾಸಿಪುತ್ರನು ನನಗೆ ಉಪದೇಶ ಮಾಡುವವರಲ್ಲೊಬ್ಬನು. ಆಗಲಿ ವಿದುರ, ನಿನ್ನ ಅರಣ್ಯ ರೋದನವೂ ನಡೆಯಲಿ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡವವರನ್ನು ನೋಡಿದಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿದೆ, ಅಥವಾ ನನ್ನ ಉಪದೇಶಗಳು ನಿನಗೆಲ್ಲಿ ಕೇಳಿಸುವುದು? ಸುಖ ಸಂಪತ್ತುಗಳು ಯಾರಿಗೂ ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಪಾಂಡವರಿಗೆ ಅರ್ಧ ಭೂಮಿಯನ್ನು ಕೊಡು. ಇದು ನನ್ನ ಸಲಹೆ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ? ನಿನಗಾಗಲಿ, ಕೃಷ್ಣರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ, ಪಿತಾಮಹರಿಗಾಗಲಿ ಅವರಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಗಳೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಳಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಕ್ಪಟಿತ್ವ. ಏನೆಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಅಲೇ
ಚೆನ್ನಾಗಿಯೇ ಹೇಳಿದೆ ಕೃಷ್ಣ, ಚೆನ್ನಾಗಿಯೇ ಹೇಳಿದೆ. ಈ ದುರ್ಯೋಧನನನ್ನು ಸದೆಬಡಿಯಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ಒಲಿಸಲೇಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಅವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಅಖಂಡ ಭರತಖಂಡದಲ್ಲೇ ತಮ್ಮ ಧ್ವಜಪತಾಕೆಯನ್ನು ಹಾರಿಸುವ ಯೋಜನೆಯನ್ನು ಮಾಡುತ್ತಿರುವವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವವರಲ್ಲವೇ ಆ ನಿನ್ನ ಏಡಿ ಪಾಂಡವರು, ಅದು ಅದು ದುರಾಭಿಮಾನ ಕೃಷ್ಣ. ಎಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗದು, ಚಲಿಸುವುದಿಲ್ಲ, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೂ ಒಪ್ಪಿದವು. ಈ ಗುರುಕುಲ ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪಜ್ವಾಲೆಯು ಈ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ, ಶಾಂತವಾಗುವುದಿಲ್ಲ. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತಿದರೆ ಚಿತ್ರವನ್ನು ಕತ್ತರಿಸು ಪತ್ನಿಗೆ ಸೈವೆನ. ಮತ್ತೊಮ್ಮೆ ಪಾಂಡವರ ವಿಷಯವೆತ್ತಿದರೆ ಚಿತ್ರವನ್ನು ಕತ್ತರಿಸಿ ಪತ್ನಿಗೆ ಸೈವೆನ. ಹರಿದೇಕೆ ಒದರುವೆಯೋ ನೀ ಶ್ರೀ ಹರಿಯಂಬ ನಿನ್ನ ಒಣ ಜಂಬವನ್ನು ಕೊನೆಗೈವೆ. ಹರಿದೇಕೆ ಒದರುವೆಯೋ ನೀ ಪಾಂಡವರ ಪಕ್ಷಪಾತಿ. ಅಚ್ಯುತಾನಂದನೆಂದೊಗಳಿಕೊಳ್ಳುವ ನಿನ್ನ ಹೊಚ್ಚು ಘನತೆಗೆ ನಾವು ಮೆಚ್ಚುವವರಲ್ಲ. ಅಚ್ಯುತಾನಂದನೆಂದೊಗಳಿಕೊಳ್ಳುವ ನಿನ್ನ ಹೊಚ್ಚು ಘನತೆಗೆ ನಾವು ಮೆಚ್ಚುವವರಲ್ಲ. ಚಚ್ಚದೆಯ ಕೌರವಗೆ ಹೆಚ್ಚು ಬೆಂಬಲವಿರುವುದು. ಚಚ್ಚದೆಯ ಕೌರವಗೆ ಹೆಚ್ಚು ಬೆಂಬಲವಿರುವುದು. ನಿನ್ನ ನೆಚ್ಚಿನ ಆಗುಚ್ಚರೈವರು ಚಿರವ ಕೊಚ್ಚಿ ಕೆಡವನು ನಾ ಕೊಚ್ಚಿ ಗೆದ್ದಿಹೆವು. ಹರಿದೇಕೆ ಒದರುವೆಯೋ ನೀ ಶ್ರೀ ಹರಿಯಂಬ ನಿನ್ನ ಒಣ ಜಂಬವನ್ನು ಕೊನೆಗೈದು. ಹರಿದೇಕೆ 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 ಒದರುವೆಯೋ ನೀ ಕೃಷ್ಣ. ಈ ಸೇನಾ ಸಮ್ಮುಖವನ್ನು ಕಲಕಿ ಬಿಡುವಲ್ಲ ಗಂಡುಗಲಿಗಳು ನಾವು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನವೂ ರುಚಿಸುವುದಿಲ್ಲ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಏನೆಂದೆ ಕೃಷ್ಣ? ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ.
ನನ್ನ ಕೋರಗಳಿಗಾಗಿ ಈ ನನ್ನ ತೊನುಮನುಗಳನ್ನು ವರ್ತಿಸುವ ನನ್ನ ದೊಡ್ಡನು ಎಷ್ಟು ಮೇಲು ಯದುಪತಿ. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆಯ ನಿನ್ನ ದರ್ಪದ ನುಡಿಗಳಿಂದ ಖ್ಯಾತ ವಾಗ್ಮಿಣಿಯರ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸದೈತಿ ಭಾರತ ಭೂಮಿ ಸದೈತಿ ಸಮಾನ ಸೌರ್ಯದಾನ ಸಹೋದರ ನಿರಾಕರಿತ ಭಾರತ ಭೂಮಿ ಸಜೈತಿ ದುರಾಗ ಜೈತು ದುರಾಗ ಅನುಜಾತರ ಅನುಜಾತರ ಕರೆನೆಂದು ಜಾತಿ ಪಡಿ ಯಾಕು ಕರೆಯನೆಂದು ಜಾತಿ ಪಡಿ ಯಾಕು ಭೈರವನೇ ನೀಡಿ ಭೈರನೆಯ ತಾಳೆ ಭೈರವನೇ ನೀಡಿ ಭೈರನೆಯ ತಾಳೆ ತಾಳೆ ಫಲ ಧರ್ಮ ನಿರುತ ಗುಣ ಧರಿತ ಕರುಣ ಭಕ್ತಿ ಪರಗುಣಯುತ ನೆನೆಸಿ ಪೊರೆ ನೀಲನೆಯ ತಾಳೆ ಫಲ ಧರ್ಮ ನಿರುತ ಗುಣ ಧರಿತ ಕರುಣ ಭರಿ ಪರಗುಣಯುತ ನೆನೆಸಿ ಪೊರೆ ನೀಲನೆಯ ಭಾರತ ಭೂಮಿ ಸಜೈತಿ ದುರಾಶ ಸಮಾನ ಸೌರ್ಯದ ಸಂಗುರಾಜುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜೈತಿ ದುರಾಶ ಜೈತು ದುರಾಶ. ಸುಯೋಧನ, ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ದಾನವ ವಿಜಯ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ ಭಿಕ್ಷಾ ಪ್ರದಾನ ಇದರ ಅಪರಾಧವೇ ಯದುರಾಜ. ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಜ್ಯ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರ ಉಭಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಕೃಷ್ಣ ಪುರುಷ ಪ್ರಧಾನರೆಂದರ ಉಭಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಭರತ ಕಂಡವನಾಳುವ ಗಂಡುಗಲಿಗಳವರಾಗಿದ್ದುಡೇ
ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಮೋಕ್ಷ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಸುಯೋಧನ, ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕುಡಿಸುವ. ಹಠ ಮಾಡಬೇಡ ಬಾವ. ಭೀಮನು ಶತವ್ರಟನು, ಆತನಿಗೆ ನಿನ್ನದೇ ಆದ ಒಂದು ಊರನ್ನಾದರೂ ಕೊಡು. ಭೀಮಸೇನ ಒಂದು ಊರು? ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನು ಆಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಭೀಮನಿಗೆ ಒಂದು ಊರಲ್ಲ ಕೃಷ್ಣ, ಒಂದು ಗೋಪಾದದ ಜಾಗದಲ್ಲಿ ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತ ಕೆಳೆದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯವು ಪ್ರಳಯ ಕಾಲದ ಧೂಮಕೇತುಗಳಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವುಗಳೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಕುರು ಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಸ್ವಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೇಳು, ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಗಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ನಾನೀ ಕ್ಷಣವನ್ನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಸ್ವಯಂಭೂತನಾಥೇಶ್ವರನ ಕದನಕ್ಕೆ ಕಲಿಯಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವನ್ನು ಬಿಡದಲೆ ಕಡುಗಲಿ ಬರುವುದು ಛಲವನೈ. ಛಲವ ಜಯಿಸಿ ಘನಮುಗದನ್ನ
ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿದ ಬಹಿರಂಗದಲ್ಲಿ ಸಂಧಿಯ ಮಾತುಗಳನ್ನಾಡುತ್ತಿರುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆ. ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಾಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ಲಭಿಸಲು ಕೃಷ್ಣ. ಕೆಟ್ಟರೆ ಛಲತೊಟ್ಟು ಮಾಡುವೆ ಯುದ್ಧ ಕಡೆ, ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಸುಯೋಧನ, ಅತಿ ಬಯಸು ಯೋಧನನೆ ತೋರಿ ಗಣಾತಿಗಳು ಕತಿ ಬೆಳೆಸು ಯೋಧನನೆ ತೋರಿ ಗಣಾತಿಗಳು ಅದೇ ಕಿತ್ತು ಮಗರುವೆ, ಅದೇ ಮಾತ ಹೊಗಳುವೆ, ಅದೇ ಕಿತ್ತು ಮಗರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮನೆಯ ದುರಗಳು ಕಡಿಯದೆ ಬಿಡುವೆನ. ಕುಲಹೀನ ಕುಲವ ಮನೆಯ ದುರಗಳು ಕಡಿಯದೆ ಬಿಡುವೆನ. ಕದನದೊಳು ನಿನ್ನ ಮತವನಡಗಿದ್ದ, ಕದನದೊಳು ನಿನ್ನ ಮತವನಡಗಿದ್ದೆ. ಮಂದ ಮತೆಯದೆ ಮುಂದ ನರಿಯದೆ, ಮಂದ ಮತೆಯದೆ ಮುಂದ ನರಿಯದೆ. ತಂದು ಗವಾ ಪಡುವೆ, ತಂದು ಗವಾ ಪಡುವೆ. ಸಾರು ನಾ ಸೈಸೆ ಈ ನಿನ್ನ ಮೋಸ, ಸಾರು ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ, ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನ್ನು ಪಡವಿಯೋ ಅಡಗಿತು ಗೆಲುಕನೆ. ಪರಮ ಪುರುಷನೆಂಬ ಬಿರುದನ್ನು ಪಡವಿಯೋ ಅಡಗಿತು ಗೆಲುಕನೆ. ಕತ್ತಿ ಬೇಟೈಸು ಯೋಧನನೆ ತೋರಿ ಗಣಾತಿಗಳು ಸೈರನೆ, ಕತ್ತಿ ಬೇಟೈಸು ಯೋಧನನೆ ತೋರಿ ಗಣಾತಿಗಳು ಸೈರನೆ, ಸೈರನೆ, ಸೈರನೆ. ಕಡೆಗೂ ನನ್ನ ಮಾತನ್ನು ನಿರಸ್ಕರಿಸಿಯೇ ಬಿಟ್ಟೆಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ. ದುರ್ಯೋಧನ, ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ನೀನೇ ನಿರ್ಣಯಿಸಿರಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಅದಕ್ಕೊಂದು ಮುಖ್ಯ ಸಲಹೆಯನ್ನೆತ್ತಿದ್ದೇನೆ. ಯಾರಿಗೋ? ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂಬುದು ನಮ್ಮ ಶಕುನಿ ಮಾವನವರ ಸಲಹೆ. ಓ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸುವಂಚಕ ಸಹೋದರ ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ? ನಿನ್ನನ್ನು ಕೃಷ್ಣ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಬಂಧಿಸಲು ಯತ್ನಿಸುವಿರ? ಇದು ನಿಮ್ಮಿಂದಾಗದು. ಜಾಗೃತಳಾಗು ಯೋಗ ಮಾಯೆ. ಈಗ ಬಂಧಿಸಿರಿ ನನ್ನನ್ನು. ಮಾಯೆ ಮಾಯೆ